ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಎಲ್ಲಿಗೆ ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿದ್ದೀನಿ ಅನ್ಕೊಂಡ್ರಾ? ಇವತ್ತು ಒಂದು ವಿಶೇಷವಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವುದಂದ್ರೆ ತುಂಬ ಶಕ್ತಿ ಇರೋ ಟೆಂಪಲ್ಲು. ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಯಾಕೆಂದರೆ ಇದು ಬೆಸ್ಟ್ ಎಕ್ಸಾಂಪಲ್ ನಾನೇನೆ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಅಲ್ಸೆ ಚೌಡಮ್ಮ ಅಂತ ಹೇಳ್ಬಿಟ್ಟು ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕೈ ಮುಕ್ಕೊಂಡು ಕಷ್ಟ ಅಂತ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ. ಒನ್ ಟೈಮು ನೀವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ, ಬೇಕಾದರೆ ನಾನು ಹೇಳಿದ್ದು ಕರೆಕ್ಟ್ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಪಯಣ ಅಲ್ಸೆ ಕಡೆಗೆ. ಇದಾಗಿದೆ ಅಲ್ಸೆಯ ಎಂಟ್ರೆನ್ಸ್. ತಾಯಿ ನಿಜವಾಗ್ಲೂ ಅಲ್ಸೆ ಚಂಡಿಕೇಶ್ವರಿ ನೀಲ ಪರ್ವತದ ತುಟ್ಟ ತುದಿಯಲ್ಲಿ ಹೋಗಿ ಕೂತಿದ್ದಾಳೆ ಅಂತಲೇ ಹೇಳ್ಬೋದು. ಎಲ್ಲರ ಕಷ್ಟನೂ, ಏನೇ ಕಷ್ಟ ಆಗಿರ್ಬೋದು, ಎಲ್ಲದಕ್ಕೂ ಪರಿಹಾರ ನಿಜವಾಗ್ಲೂ ಇಲ್ಲಿ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ವಿಶೇಷವಾಗಿರೋ ಪೂಜೆ. ನೀವೇನಾದರೂ ಹರಕೆ ಕಟ್ಕೋಬೇಕು ಅಂತಂದರೆ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಇದೆ. ಆವತ್ತಿನ ದಿವಸ ಹೋಗಿ ನೀವೇನಾದರೂ ಹರಕೆ, ಫ್ಯಾಮಿಲಿ ಸಮಸ್ಯೆ ಆಗಿರ್ಬೋದು, ದುಡ್ಡು ಕೊಟ್ಟು ಮೋಸ ಹೋಗಿರ್ತೀರ, ಆ ದುಡ್ಡು ವರ್ಷಾನ್ಗಟ್ಲೆ ನಿಮಗೆ ಅದು ಬಂದಿರಲ್ಲ. ಆ ದುಡ್ಡು ನೀವು ಕೈ ಮುಕ್ಕೊಂಡು ಕಷ್ಟ ಅಂತ ಕೇಳ್ಕೊಂಡು ಬನ್ನಿ, ಆ ದುಡ್ಡು ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ತಾಯಿದೇ ಆಗಿರುತ್ತೆ. ಮಾಹಿತಿ ನಿಮ್ಗೆ ಅಲ್ಲಿ ಕೊಡ್ತಾರೆ ದೇವಸ್ಥಾನದಲ್ಲಿ. ನೀವು ಆ ರೀತಿ ಮಾಡಿದ್ರೆ ಸಾಕು. ನಿಮ್ಮ ದುಡ್ಡು ಎಷ್ಟೇ ಲಕ್ಷ ಆಗಿರಲಿ, ಅದು ಹೋಗಿದೆ, ಈ 5 ವರ್ಷ ಆಯಿತು 10 ವರ್ಷ ಆಯಿತು ನಮ್ಮ ದುಡ್ಡು ಬಂದಿಲ್ಲ ಅಂತ ಅನ್ನೋರು ಕೂಡ ನೀವು ಅಲ್ಲೋಗಿ ಕೇಳಿಕೊಂಡು ಮಾಹಿತಿ ಅವ್ರು ಕೊಡ್ತಾರೆ. ನೀವು ಆ ಮಾಹಿತಿ ಪ್ರಕಾರ ನೀವು ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಆ ದುಡ್ಡು ತಲುಪುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ಬಂದು ಇರೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು. ಅಲ್ಲಿ ಬಂದು ಅಲ್ಸೆ ಚೌಡಮ್ಮ ಅಂತಲೂ ಹೇಳ್ತಾರೆ, ಅಲ್ಸೆ ಚಂಡಿಕೇಶ್ವರಿ ತಾಯಿ ಅಂತಲೂ ಹೇಳ್ತಾರೆ. ಅಮ್ಮನ ಬಗ್ಗೆ ಹೇಳೋದಕ್ಕೆ ಒಂದು ದಿವಸ ಎಲ್ಲ ಆದರೂ ಸಾಕಾಗಲ್ಲ ಗಾಯ್ಸ್. ನಿಜವಾಗ್ಲೂ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನು ಚಿಕ್ಕವಳಿದ್ದಾಗ ಹೋಗಿದ್ದು 7th ಸ್ಟ್ಯಾಂಡರ್ಡಲ್ಲಿ. ಅದಾದಮೇಲೆ ಮದುವೆ ಆದಮೇಲೆ ಹೋಗಿದ್ದು ನಾನು. ಯಾಕೆ ಅಂತಂದರೆ ಅದು ಸುತ್ತಮುತ್ತ ಫಾರೆಸ್ಟ್ ಏರಿಯಾ. ಆವಾಗೆಲ್ಲ ರೋಡೇ ಇರಲಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಮಣ್ಣು ರೋಡ್ ಇತ್ತು. ನಾನು ಹೋದಾಗ, ನಾನು 7th ಸ್ಟ್ಯಾಂಡರ್ಡ್ ಓದುವಾಗ ಸುತ್ತ ಕಾಡು, ಸೆಂಟ್ರಲ್ ದೇವಸ್ಥಾನ, ಮಣ್ಣು ರೋಡ್ ಇತ್ತು. ಇವಾಗ ರೋಡು ತುಂಬ ಚೆನ್ನಾಗಿದೆ, ಎಲ್ಲ ಟಾರ್ ರೋಡು, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ನೀವು ಗಾಡಿಯಲ್ಲಿ. ನಾವು ಬೈಕಲ್ಲೇ ಹೋಗಿದ್ವಿ. ಬೆಂಗಳೂರಿಂದ ಮೈಸೂರಿಂದ ಎಲ್ಲ ಕಡೆಯಿಂದನೂ ತಾಯಿ ನೋಡೋಕ್ಕೆ ಬಂದೇ ಬರ್ತಾರೆ. ಅವ್ರ ಕಷ್ಟಕ್ಕಂತೂ ಪರಿಹಾರ 110% ಆಗೇ ಆಗುತ್ತೆ. ಒಂದು ಸಲ ನೀವು ವಿಸಿಟ್ ಮಾಡಿ. ನಾನು ಹೇಳಿದ ನಿಜ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಂದ ನಾವು ಹೊರಟ್ವಿ ಬೆಂಗಳೂರು ಕಡೆಗೆ. ಬೆಂಗಳೂರಿಗೆ ಹೋಗ್ತಾ ಇದ್ವಿ. ನಿಯರ್ ಫಾರೆಸ್ಟ್ ಏರಿಯಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ಅಲ್ಲೇ ಹೋಗ್ತಾ ಆನ್ ದ ವೇಲಿ ನಮಗೆ ಇನ್ನೊಂದು ಟೆಂಪಲ್ ಕಾಣಿಸ್ತು, ಕೊರಗಜ್ಜ ಟೆಂಪಲು. ಅದಕ್ಕೂ ವಿಸಿಟ್ ಮಾಡಿ ಕೈ ಮುಕ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾವು ಹೊರಟ್ವಿ ಮನೆ ಕಡೆ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಸೂಪರ್ ಡೂಪರ್ ಆಗಿರೋ ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.